ಕೆಲವರು ಜೀವಿಸುವ ತನಕ ಮಾತ್ರ ವ್ಯಕ್ತಿಗಳಾಗುತ್ತಾರೆ, ಆದರೆ ಕೆಲವರು ಬದುಕಿನ ಅರ್ಥವನ್ನೇ ಬರೆದಿಟ್ಟು ಇತಿಹಾಸವಾಗುತ್ತಾರೆ. ಡಾಕ್ಟರ್ ಎಸ್ ಎ ಪುಣೇಕರ್ ಅವರು ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಅವರು ಹಚ್ಚಿದ ಬೆಳಕು ಇನ್ನೂ ನಮ್ಮ ದಾರಿಯನ್ನು ತೋರಿಸುತ್ತಿದೆ. ಸುಖ, ಭದ್ರತೆ, ಗೌರವದಿಂದ ತುಂಬಿದ್ದ ಪ್ರತಿಷ್ಠಿತ ಇಂಜಿನಿಯರಿಂಗ್ ವೃತ್ತಿಯನ್ನು ತ್ಯಜಿಸಿ ಒಂದು ಮಹತ್ತರ ಕನಸಿಗಾಗಿ ತಮ್ಮ ಸಂಪೂರ್ಣ ಬದುಕನ್ನೇ ಅರ್ಪಿಸಿದ ಅಪರೂಪದ ಮಹಾನ್ ವ್ಯಕ್ತಿ ಅವರು. ಹೌದು, ಇಂಜಿನಿಯರಿಂಗ್ ವೃತ್ತಿ ಎಂದರೆ ಸ್ಥಿರ ಆದಾಯ, ಸಾಮಾಜಿಕ ಗೌರವ, ಆರಾಮದ ಜೀವನ. ಡಾಕ್ಟರ್ ಪುಣೇಕರ್ ಅವರ ಮುಂದೆ ಈ ಎಲ್ಲವೂ ಇತ್ತು, ಆದರೆ ಅವರ ಹೃದಯ ಮಾತ್ರ ಇವುಗಳಿಂದ ತೃಪ್ತಿಯಾಗಿರಲಿಲ್ಲ. ಅವರನ್ನು ಸದಾ ಕಾಡುತ್ತಿದ್ದದ್ದು ಒಂದು ನೋವು. ಪ್ರತಿಭಾವಂತ ವಿದ್ಯಾರ್ಥಿಗಳು ಅವಕಾಶವಿಲ್ಲದೆ ಕಳೆದು ಹೋಗುತ್ತಿರುವುದು. ಅವರ ಮನಸ್ಸು ಕೇಳಿತು, ನಾನು ನನ್ನ ಜೀವನವನ್ನು ಮಾತ್ರ ಕಟ್ಟಿಕೊಳ್ಳಬೇಕೇ ಅಥವಾ ಅನೇಕ ಬದುಕುಗಳನ್ನು ಕಟ್ಟಬೇಕೇ? ಆ ಪ್ರಶ್ನೆಯ ಉತ್ತರವೇ ಅವರಿಗೆ ಇಂಜಿನಿಯರಿಂಗ್ ವೃತ್ತಿಗೆ ವಿದಾಯ ಹೇಳಿಸಿತು. ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದು ಇಟ್ಟಿಗೆಯ ಕಟ್ಟಡವಲ್ಲ, ಅದು ಕನಸುಗಳನ್ನು ಕಟ್ಟುವ ಪವಿತ್ರ ಕಾರ್ಯ. ಡಾಕ್ಟರ್ ಎಸ್ ಎ ಪುಣೇಕರ್ ಅವರು 1969ರಲ್ಲಿ ಸಿಕ್ಯಾಪ್ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದರು. ಹಣ ಕಡಿಮೆ, ಸಹಾಯ ಕಡಿಮೆ, ಸವಾಲುಗಳು ಅಪಾರ. ಆದರೆ ಅವರ ಬಳಿ ಇದ್ದದ್ದು ಅಚಲ ನಂಬಿಕೆ ಮತ್ತು ಅಚಲ ಸಂಕಲ್ಪ. ಅವರು ಕಟ್ಟಿದ ಸಂಸ್ಥೆ ಕೇವಲ ಶಿಕ್ಷಣ ನೀಡುವ ಕೇಂದ್ರವಾಗಿರಲಿಲ್ಲ, ಅದು ಬಡವರ ಆಶಾಕಿರಣವಾಗಿತ್ತು, ಗ್ರಾಮೀಣ ಮಕ್ಕಳ ಭವಿಷ್ಯವಾಗಿತ್ತು, ಮೊದಲ ತಲೆಮಾರಿನ ವಿದ್ಯಾರ್ಥಿಗಳ ಜೀವಾಳವಾಗಿತ್ತು. ಅವರು ಎಂದಿಗೂ ಶಿಕ್ಷಣವನ್ನು ವ್ಯಾಪಾರವಾಗಿ ನೋಡಲಿಲ್ಲ. ಲಾಭಕ್ಕಿಂತ ಮೌಲ್ಯ ಅವರಿಗೆ ಮುಖ್ಯವಾಗಿತ್ತು, ಅಂಕಗಳಿಗಿಂತ ಆತ್ಮವಿಶ್ವಾಸ ಅವರಿಗೆ ಮುಖ್ಯವಾಗಿತ್ತು. ಅನೇಕ ಬಾರಿ ಸಂಸ್ಥೆಯ ಆರ್ಥಿಕ ಸ್ಥಿತಿಗಿಂತ ವಿದ್ಯಾರ್ಥಿಯ ಕಣ್ಣೀರೇ ಅವರಿಗೆ ಹೆಚ್ಚು ಪ್ರಾಮುಖ್ಯವಾಗುತ್ತಿತ್ತು. ಈ ಮಗುವಿನ ಭವಿಷ್ಯ ಉಳಿದರೆ ನನ್ನ ನಷ್ಟ ದೊಡ್ಡದಲ್ಲ ಎಂದು ಹೇಳುತ್ತಿದ್ದ ಮಹಾನ್ ಹೃದಯ ಅವರದ್ದು. ಡಾಕ್ಟರ್ ಪುಣೇಕರ್ ಅವರು ವಿದ್ಯಾರ್ಥಿಗಳಿಗೆ ಕೇವಲ ನಿರ್ದೇಶಕರಾಗಿರಲಿಲ್ಲ, ಅವರು ಪಾಲಕರಾಗಿದ್ದರು. ಶಿಕ್ಷಣದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ವಿದ್ಯಾರ್ಥಿಯನ್ನು ಅವರು ಎಂದಿಗೂ ತಳ್ಳಿ ಹಾಕಲಿಲ್ಲ, ಕೈ ಹಿಡಿದು ಮತ್ತೆ ನಿಲ್ಲಿಸಿದರು. ಅನೇಕ ವಿದ್ಯಾರ್ಥಿಗಳಿಗೆ ಅವರು ಒಂದು ಮಾತೆ ಕೊನೆಯ ಆಶಾಕಿರಣವಾಗಿತ್ತು. ಇಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಹಲವರು ಹೆಮ್ಮೆಯಿಂದ ಹೇಳುತ್ತಾರೆ, ನಮ್ಮ ಬದುಕು ಬದಲಾಗಿದ್ದು ಡಾಕ್ಟರ್ ಪುಣೇಕರ್ ಅವರ ಒಂದು ಮಾತಿನಿಂದ. ಅವರು ಮಾಡಿದ ಸೇವೆಗಳ ಪಟ್ಟಿ ಎಲ್ಲೂ ದಾಖಲಾಗಲಿಲ್ಲ. ಯಾರಿಗೂ ತಿಳಿಯದಂತೆ ಫೀಸ್ ತುಂಬಿದ ಕೈಗಳು, ಪುಸ್ತಕ ಕೊಟ್ಟ ಹೃದಯಗಳು, ಆಶ್ರಯ ನೀಡಿದ ಮಮತೆಯ ಮನಸ್ಸುಗಳು. ಅವರಿಗೆ ಪ್ರಚಾರ ಬೇಕಿರಲಿಲ್ಲ, ಪ್ರಶಸ್ತಿಗಳ ಅಗತ್ಯವೂ ಇರಲಿಲ್ಲ. ಒಬ್ಬ ವಿದ್ಯಾರ್ಥಿ ಪದವಿ ಪಡೆದು ನಿಂತಾಗ ಅವರ ಕಣ್ಣುಗಳಲ್ಲಿ ಮೂಡುತ್ತಿದ್ದ ಸಂತೋಷವೇ ಅವರಿಗೆ ದೊರೆತ ದೊಡ್ಡ ಗೌರವವಾಗಿತ್ತು. ಅವರು ನಮ್ಮನ್ನು ಅಗಲಿದ ದಿನ ಒಂದು ಸಂಸ್ಥೆ ಮಾತ್ರವಲ್ಲ, ತಂದೆಯಂತ ಮನಸ್ಸೊಂದು ಮೌನವಾಯಿತು. ಆದರೆ ಆ ಮೌನದಲ್ಲೇ ಅವರ ಧ್ವನಿ ಉಳಿಯಿತು. ಪ್ರತಿ ತರಗತಿಯಲ್ಲಿ, ಪ್ರತಿ ವಿದ್ಯಾರ್ಥಿಯ ಕನಸಿನಲ್ಲಿ, ಪ್ರತಿ ಪದವಿ ಪ್ರದಾನ ಸಮಾರಂಭದಲ್ಲಿ ಅವರು ಜೀವಂತವಾಗಿರುತ್ತಾರೆ. ಇಂದು ಡಾಕ್ಟರ್ ಎಸ್ ಎ ಪುಣೇಕರ್ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಸ್ಥಾಪಿಸಿದ ಸಂಸ್ಥೆಗಳು ಉಸಿರಾಡುತ್ತಿವೆ. ಅವರು ಬೆಳೆಸಿದ ವಿದ್ಯಾರ್ಥಿಗಳು ಸಮಾಜವನ್ನು ಕಟ್ಟುತ್ತಿದ್ದಾರೆ. ಇದೇ ಅಲ್ಲವೇ ಸ್ನೇಹಿತರೆ ನಿಜವಾದ ಜೀವನ? ತಮ್ಮ ಇಂಜಿನಿಯರಿಂಗ್ ವೃತ್ತಿಯನ್ನ ತ್ಯಜಿಸಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಬದುಕನ್ನೇ ಅರ್ಪಿಸಿದ ಡಾಕ್ಟರ್ ಎಸ್ ಎ ಪುಣೇಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಯುಗ, ಒಂದು ಚಿಂತನೆ, ಒಂದು ತ್ಯಾಗಮಯ ದೀಪ. ಡಾಕ್ಟರ್ ಎಸ್ ಎ ಪುಣೇಕರ್ ಅವರು ಕಣ್ಮರೆಯಾದರೂ ಅವರು ಬೆಳಗಿಸಿದ ಶಿಕ್ಷಣದ ಬೆಳಕು ಯುಗ ಯುಗಾಂತರಗಳಿಗೂ ನಂದುವುದಿಲ್ಲ. ಡಾಕ್ಟರ್ ಎಸ್ ಎ ಪುಣೇಕರ್ ಅವರಿಗೆ ನಮ್ಮದೊಂದು ಸಲಾಂ.